ನೀವು ನೋಡ್ಬೋದು ಮಕ್ಕಳಿರುವಾಗಲೇ ಕಜ್ಜಾಯ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಾನಿವತ್ತು 3 ಸೇರು ಅಕ್ಕಿನ ನೆನೆಸಿ ಒಂದು 6 ಅವರ್ ನೆನೆಸಿ ಅದನ್ನು ಮಿಲ್ ಮಾಡಿಸಿ ತಗೊಂಡು ಬಂದು ತ್ಯಾವ ಆರದೇ ಇರೋ ರೀತಿ ಬಕೆಟ್ನಲ್ಲೇ ಮುಚ್ಚಳ ಹಾಕಿ ಇಟ್ಕೊಂಡಿದ್ದೀವಿ. ಹಾಗೆ ಏಲಕ್ಕಿ ಕಾಯಿ ಮತ್ತು ಒಣಶುಂಠಿನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಎಳ್ಳು ಕೂಡ ಹುರ್ಕೊಂಡಿದ್ದೀವಿ. ಮತ್ತು 6 ಚುಕ್ಕಿ ಬಾಳೆಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ 3 kg ಆಗುವಷ್ಟು ಬೆಲ್ಲನ ನಾವು ಪಾಕ ಮಾಡ್ಕೋತಾ ಇದ್ದೀವಿ. ಈ ಪಾಕಕ್ಕೆ ಏಲಕ್ಕಿ ಪೌಡ್ರು ಮತ್ತು ಹುರಿದ ಎಳ್ಳು ಎಲ್ಲವನ್ನು ಮಿಶ್ರಣ ಮಾಡಿ ಪಾಕನ ತಗೊಳ್ತಾ ಇದ್ದೀವಿ. ಈ ಪಾಕ ಆಗಿದೆಯಾ ಇಲ್ವೋ ಅಂತ ಒಂದು ತಟ್ಟೆಯಲ್ಲಿ ನೀರನ್ನ ಹಾಕಿ ನಾವು ಬಿಟ್ಟು ನೋಡ್ಬೋದು. ಅದು ಒಂದೇ ಕಡೆ ಕೂತ್ಕೊಂಡ್ರೆ ಅದು ಪಾಕ ರೆಡಿ ಇದೆ ಅಂತ ನೋಡ್ರಿ. ಈಗ ಈ ಅದಕ್ಕೆ ಬಂದ ಮೇಲೆ ನಾವು ಮಿಲ್ ಮಾಡಿಸಿರೋ ಅಕ್ಕಿ ಹಿಟ್ಟನ್ನು ಇದ್ರ ಜೊತೆ ಸೇರಿಸ್ಕೊಂಡು ದೊಣ್ಣೆಲಿ ತಿರುಗಿಸ್ತಾ ಇರಬೇಕು. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ತಿರುಗಿಸ್ತಾ ಹಿಟ್ಟು ಖಾಲಿ ಆದ ನಂತರ ಒಂದು ಅರ್ಧ kg ಆಗುವಷ್ಟು 3 ಸೇರಿಗೆ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟನ್ನ ನಾವಿಲ್ಲಿ ಇದ್ರ ಜೊತೆಗೆ ಸೇರಿಸ್ಕೋಬೋದು. ಅದನ್ನು ಕೂಡ ಸ್ವಲ್ಪ ಹಾಕಿ ಗಂಟು ಬರದೇ ಇರೋ ರೀತಿಲಿ ತಿರುಗಿಸ್ಕೊಳ್ತಾ ಇರಬೇಕು. ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು. ಹಾಗೆ ಹಿಟ್ಟೆಲ್ಲ ಖಾಲಿ ಆದ ನಂತರ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕು. ಒಂದು ತಟ್ಟೆಯಲ್ಲಿ ನೀರನ್ನ ಹಾಕ್ಕೊಂಡು ಮತ್ತೊಂದು ಬೌಲ್ನ ದಬಾಕಿ ಒಂದು ವೈಟ್ ಬಟ್ಟೆನ ಹಾಕಿ ನಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಅಳತೆಗೆ ಉಂಡೆ ಮಾಡಿಕೊಂಡು ತಟ್ಟಿ ಎಣ್ಣೆಲಿ ಬಿಡ್ತಾ ಇರಬೇಕು. ಒಂದು 2-3 ಸೇರ್ಕೊಂಡ್ರೆ ಒಂದು ಸಾರಿಗೆ 2-3 ಕಜ್ಜಾಯನ ಬಿಡ್ಬೋದು. ನಾವಿಲ್ಲಿ ಒಂದೊಂದೇ ಕಜ್ಜಾಯನ ತಟ್ಟಿ ಬಿಡ್ತಾ ಇದ್ದೀವಿ. ನೀವು ನೋಡ್ಬೋದು. ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ಕಜ್ಜಾಯ ಅಂತೂ ತುಂಬ ಚೆನ್ನಾಗಿಯೇ ಬಂತು. ನಮ್ಮ ಪಾಪುದು ತೊಟ್ಲು ಶಾಸ್ತ್ರ ಇರೋದ್ರಿಂದ ನಾವು ಈ ರೀತಿ ಕಜ್ಜಾಯನ ಮಾಡ್ಕೊಂಡಿದ್ವಿ. ನೀವು ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಹಾಕ್ತೀನಿ. ನಾವು ಯಾರ್ಯಾರಿಗೆ ಕಜ್ಜಾಯ ಕೊಟ್ಟಿದ್ದೋ ಎಲ್ಲರೂ ಕೂಡ ಚೆನ್ನಾಗಿದೆ ಕಜ್ಜಾಯ ಅಂತಲೇ ಹೇಳಿದ್ರು. ಈ ರೀತಿ ಒಂದು ತಪ್ಪಲೆಗೆ ಕಡ್ಡಿ ಹಾಕಿ ಕಜ್ಜಾಯ ಎಲ್ಲ ಜೋಡಿಸ್ತಾ ಇದ್ದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಕಜ್ಜಾಯ ಎಣ್ಣೆ ಇಲ್ಲದೆ ಇದ್ದ ರೀತಿ ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.